ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ರಿಟೇಲ್ ಡ್ಯಾಡಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ಚಾನಲ್ ನಲ್ಲಿ ನಾವೇನ್ ಕಲಿತಾ ಇದ್ದೀವಿ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಹಳೆ ಬಿಲ್ಸ್ ಇರುತ್ತಲ್ಲ, ಸೊ ಅದ್ರದ್ದು ಪ್ರಿಂಟ್ ಹೇಗೆ ತೆಗೆಯೋದು ಅಂತ. ಸೊ ಹಳೆ ಬಿಲ್ಗಳದ್ದು ಪ್ರಿಂಟ್ ಹೇಗೆ ತೆಗೆಯೋದು ಅಂತ. ಸೊ ಅದು ಇಲ್ಲಿ ನೋಡ್ಬೋದು ನೀವು. ಯಾವಾಗ ಸೇಮ್ ಪಾಸ್ ಅಲ್ಲಿ ಓಲ್ಡ್ ಬಿಲ್ಸ್ ಅಂತ ಇರುತ್ತೆ, ಕ್ಲಿಕ್ ಮಾಡಿದ್ದೀನಿ. ಸೇಲ್ ಪಾಸ್ ಇಲ್ಲಿ ಗೋಲ್ಡ್ ಬಿಲ್ F5 ಇಂದ ಇದೆಲ್ಲ ಇಲ್ಲಿ ಕ್ಲಿಕ್ ಮಾಡೋಣ. ಸೊ ನಿಮ್ಗೆ ಯಾವ ಮಂತ್ ಬೇಕು, ಯಾವ ಡೇಟ್ ಬೇಕು ಅನ್ನೋದು ನೀವು ಮೊದಲನೇದಾಗಿ ಗೊತ್ತಿರ್ಬೇಕಾಗತ್ತೆ ನಿಮ್ಗೆ. ಅದಕ್ಕೆ ಈ ಕಾಲಮ್ ನಾವು ಯೂಸ್ ಮಾಡ್ಕೊಂತೀವಿ. ಫ್ರಮ್ ಅಂಡ್ ಟು ಅಡ್ರೆಸ್ ಡೇಟ್. ಸೊ ನನಗೆ ಮಾರ್ಚ್ 1 ಇಂದ ಮಾರ್ಚ್ 31 ತನಕ ಡೇಟಾ ಬೇಕು. ಸೊ ಇಲ್ಲಿ ನೋಡ್ಬೋದು ನೀವು, ಎಲ್ಲ ಪ್ರತಿಯೊಂದು ಡೇಟಾನು ನಿಮಗೆ ಸಿಕ್ಕಿದೆ. ನಾನೀಗ ಸ್ಟೈಲೋ ಎಂಟರ್ಪ್ರೈಸ್ ಇದು ಓಪನ್ ಮಾಡಿದ್ದೀನಿ, ಕ್ಲಿಕ್ ಸೆಲೆಕ್ಟ್ ಮಾಡಿದ್ದೀನಿ. ಇವತ್ತು ಡೇಟ್ ಬಂದ್ಬಿಟ್ಟು 31 ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಡೇಟ್ ಬಂದು 31/3/25 ಅಲ್ವಾ. ಸೊ ನಾನು ಏನ್ ಮಾಡ್ತೀನಿ, ಈಗ ಪ್ರಿಂಟ್ ತಗೋಬೇಕು. ಆಪ್ಷನ್ ಇದೆ, ಡೈರೆಕ್ಟ್ ಪ್ರಿಂಟ್ ಆಪ್ಷನ್ ಇದೆ ನಿಮ್ಗೆ. ಇಲ್ಲಿ ಸೇಮ್ ಸೇಲ್ ಪ್ಯಾನಲ್ ನಲ್ಲಿ ಈ ಕೆಳಗಡೆ ಓಲ್ಡ್ ಬಿಲ್ ಪಕ್ಕನೆ ನಿಮ್ಗೆ ಓಲ್ಡ್ ಬಿಲ್ ಇದೆ. ಓಲ್ಡ್ ಬಿಲ್ ಪಕ್ಕನೆ ಪ್ರಿಂಟ್ ಆಪ್ಷನ್ ಇರೋದ್ರಿಂದ ಇಲ್ಲಿ ಪ್ರಿಂಟ್ ಮಾಡಿದ್ವಿ. ಇಲ್ಲಿ ನೋಡಿ, ಹಳೆ ಬಿಲ್ ಡೇಟ್ ಏನಿದೆ ನಿಮ್ಗೆ ನೋಡಿದ್ರಲ್ಲ ವೀಕ್ಷಕರೇ. ನೀವು ಹಳೆ ಬಿಲ್ಗಳದ್ದು ಪ್ರಿಂಟ್ ತೆಗಿಬೇಕು ಅಂದ್ರೆ ಈ ತರ ಯೂಸ್ ಮಾಡಿ. ಓಕೆ ವೀಕ್ಷಕರೇ, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಈಸಿಯಾಗಿ ಹೇಗೆ ಹಳೆ ಬಿಲ್ ಪ್ರಿಂಟ್ ನ ತಗೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಟ್ರೈ ಮಾಡಿ. ಮತ್ತೆ ಏನಾದ್ರು ಕ್ವಶನ್ಸ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಧನ್ಯವಾದಗಳು ವೀಕ್ಷಕರೇ.